ನನ್ನ ಅನುಮಾನ ನಿಜಾನೇ. ನೀವು ರಚನಾ ತಾಯಿ ಅಲ್ಲ. ಹೌದು, ತಾಯಿ ಅಲ್ಲ. ನಾನು ರಚನಾನ ಹೆರಲಿಲ್ಲ. ಏನೀಗದಕ್ಕೆ? ಏನು ಮಾಡೋಕ್ಕಾಗುತ್ತೆ ನಿನ್ನಿಂದ? ಏನೋ ದೊಡ್ಡದಾಗಿ ಓಡೋದಿಲ್ಲ ಆಸ್ಪತ್ರೆಗೆ, ಬರ್ತ್ ಸರ್ಟಿಫಿಕೇಟ್ನ ಹಿಡ್ಕೊಂಡು ವಜ್ರೇಶ್ವರನ ಆಟಾಡಿಸ್ತೀನಿ ಅಂತ. ಏನಾಯಿತು? ನಿಮ್ಮ ಆರ್ಡಿನರಿ ಬ್ರೇನು ಎಲ್ಲಿ ಸುಸ್ತಾಗಿ ಕೆಲಸ ನಿಲ್ಲಿಸುತ್ತೋ ವಜ್ರೇಶ್ವರಿ ಬ್ರೇನು ಅಲ್ಲಿಂದ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ. ನೀವೆಲ್ಲ ಸಮುದ್ರದ ಅಗಲ ನೋಡಿದ್ರೆ ಈ ವಜ್ರೇಶ್ವರಿ ಕಣ್ಣು ಅದ್ರ ಅಗಲ ಮಾತ್ರ ಅಲ್ಲ, ಅದ್ರ ಆಳನೂ ನೋಡುತ್ತೆ. ಅದಕ್ಕೆ ಯಾವಾಗಲೂ ನಿಮಗಿಂತ 100 ಹೆಜ್ಜೆ ಮುಂದೆ ಇರ್ತೀನಿ ನಾನು. ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆಗಲಿಲ್ವಾ? ಬಿಲ್ಡಪ್ ಕೊಟ್ಟು ಮುಖಕ್ಕೆ ಹೊಡ್ಸ್ಕೊಳ್ಳೋದಕ್ಕೆ ನಾನೇನು ಜೀವನ? ವಜ್ರೇಶ್ವರಿ ಕಣೋ. ನೀವು ನಿಜವಾದ ತಾಯಿಯಲ್ಲ ಅನ್ನೋ ವಿಷಯ ರಚನೆಗೆ ಗೊತ್ತಾದರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು? ನನ್ನ ಹಾರ್ಟ್ ಅಟ್ಯಾಕ್ ಡ್ರಾಮಾ, ಆ ಜನಾರ್ದನ್ ಜೊತೆ ಸೇರಿಕೊಂಡು ನಡೆಸಿದ ಗೇಮ್ ಶೋ ಬಗ್ಗೆ ಎಲ್ಲ ನೀನು ಹೋಗ್ಬಿಟ್ಟು ರಚನಾಗೆ ಹೇಳಿದೆಯಲ್ಲ, ಅದರ ರಿಸಲ್ಟ್ ಏನಾಯ್ತು? ನನ್ನ ಅಮ್ಮನ ಬಗ್ಗೆ ಯಾವಾಗಲೂ ಬರೀ ಕೆಟ್ಟದಾಗಿ ಮಾತಾಡೋದೇ ಆಗೋಯ್ತು ನಿಮ್ದು. ಇಲ್ಲಿಗೆ ನಿಲ್ಸ್ಕೊಂಡ್ಬಿಡಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನಂಬದ್ಲ ಅವಳು? ಯಾಕರ್ಸಿ ಮುಖಕ್ಕೆ ಉಗಿಲಿಲ್ಲ ಅವಳು ನಿನಗೆ? ಆಗಲೇ ಅರ್ಥ ಆಗಿರ್ಬೇಕಲ್ಲ ಅಳಿದೇವ್ರು ಈ ವಜ್ರೇಶ್ವರಿ ಕೆಪಾಸಿಟಿ ಏನು ಅಂತ. ರಚನಾ ನನ್ನ ರಚನೆ. ಅವಳನ್ನ ನಾನು ಯಾವ ಥರ ಬೆಳೆಸಿದೇನು ಗೊತ್ತಾ? 3 ಕೋತಿ ಕಥೆನ ಕೇಳಿಲ್ವಾ ನೀನು? ಕೆಟ್ಟದನ್ನ ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು ಅನ್ನೋದು. ಅದೇ ಥರ ನಾನು ರಚನಾ ಅನ್ನೋ ಕೋತಿನ ಡೆವಲಪ್ ಮಾಡಿದ್ದೀನಿ. ವಜ್ರೇಶ್ವರಿ ಬಗ್ಗೆ ಯಾರು ಏನೇ ಹೇಳಿದ್ರು ಅದಕ್ಕೆ ಕೇಳಿಸಲ್ಲ, ನಂಬಲ್ಲ. ಬೇಕಾದ್ರೆ ಇನ್ನೊಂದ್ಸಲ ಯಾಕಪ್ಪ ಅಳಿದೇವ್ರು ಸೈಲೆಂಟ್ ಆಗ್ಬಿಟ್ಟೆ? ಹಾರಾಟ, ಹೋರಾಟ, ಎಗರಾಟ ಹಾಗೆ ಸ್ಟಾಪ್ ಆಗೋಯ್ತು. ದ್ಯಾಟ್ ಈಸ್ ವಜ್ರೇಶ್ವರಿ. Nobody can stand in front of ವಜ್ರೇಶ್ವರಿ and survive. ಪಾಪ ಇಷ್ಟು ದೂರ ಬಂದ್ಬಿಟ್ಟಿದ್ಯಾ, ಒಂದು ದೊಡ್ಡ ಸತ್ಯನ ತಿಳ್ಕೊಂಬಿಟ್ಟಿದ್ಯಾ. ನಿನಗೆ ಹೆಲ್ಪ್ ಆಗಲಿ ಅಂತ ಒಂದು ಸಜೆಷನ್ ಕೊಡ್ತೀನಿ. ನೀನು ರಚನಾ ಮುಂದೆ ಹೋಗಿ ಉಲ್ಟಾ ನೇತಾಡಿದ್ರು ಅವಳು ನಿನ್ನ ಮಾತನ್ನ ನಂಬಲ್ಲ. ಸುಮ್ಮನೆ ಯಾಕೆ ಅವಳಿಗೆ ನಿಷ್ಠೂರ ಆಗ್ತೀಯಾ? ನೀನು ಏನೂ ಕೇಳಿಲ್ಲ, ನೀನು ಏನೂ ಗೊತ್ತಿಲ್ಲ. ಚಿತ್ರಾನ್ನ ಮೊಸರನ್ನ ಮಾಡಿಕೊಂಡು ನೆಮ್ಮದಿಯಾಗಿತ್ತು. ನನ್ನಿಂದ ನಿನಗೇನು ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲ, ನಾನು ಒದೆ ತಿನ್ನೋದಕ್ಕೆ ಹುಟ್ಟಿದ್ದೀನಿ, ಹೊಡೀರಿ ಅಂತ ನನಗೊಂದು ಚಾನ್ಸ್ ಕೊಟ್ಟರೆ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನ್ನ ಚಮಡ ಸುಲಿದು ಚಪ್ಪಲಿ ಮಾಡ್ಕೊಂಡು ಹಾಕೊಂಡ್ಬಿಡ್ತೀನಿ. ಚಾಯ್ಸ್ ಇಸ್ ಯೋರ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಜೆಷನ್ಸ್ ಆ್ಯಂಡ್ ಚಾಯ್ಸ್ ಸತ್ಯಮ್ಮ. ನಾನು ನಿಮಗೊಂದು ಸಜೆಷನ್ ಕೊಡ್ತೀನಿ, ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನಿಮ್ಮಲ್ಲಿರೋ ವಿಷಯನ ರಚನೆಗೆ ಪ್ರೀತಿ ಅಂತ ನಂಬಿಸಿದ್ದೀರಾ. ಅದನ್ನೇ ಹೇಳಿದ್ರಲ್ಲ, ಹಾಂ, ಕೋತಿ ಥರ ಅವಳನ್ನ ಬೆಳೆಸಿದ್ದೀರಾ. ಅದು ಹೇಗೆ? ನಿಮ್ಮ ಬಗ್ಗೆ ಯಾರೇನೇ ಹೇಳಿದ್ರು ಕೇಳಿಸಲ್ಲ. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನು ಯಾಕತ್ತಮ್ಮ ಅವಳು ಕಿವಿ ಹತ್ರ ಹೋಗಿ ಬಡ್ಕೊಂಡು ಬಾಯಿ ನೋವು ಬರ್ಸ್ಕೊಂಡ್ಲಿ? ಅದಕ್ಕೆ ನಾನು ನಿನ್ನ ತಾಯಿಯಲ್ಲ ಅಂತ ನೀವೇ ಹೇಳಿಬಿಡಿ. ನೀವು ಹೇಳ್ತೀರಾ? ಹೇಳಬೇಕು.
ಏನೋ ಕನ್ಸ್ ಕಾಣ್ತಾ ಇದೆಯಾ? ನಿಮಗೆ ಈ DNA ರಿಪೋರ್ಟ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಯಾರ ಮಕ್ಕಳು ಅಂತ ಕರಾರುವಕ್ಕಾಗಿ ಸೈಂಟಿಫಿಕ್ ಆಗಿ ಹೇಳುವಂಥ ಟೆಸ್ಟೇ DNA ಟೆಸ್ಟ್. ಆ ರಿಪೋರ್ಟ್ ತಗೊಂಬಂದು ರಚನಾ ಮುಂದೆ ಕುಕ್ಕಿದ್ರೆ ಅವಳು ನಂಬಲ್ವಾ ಅತ್ಯಮ್ಮ? ನೀವು ಕಟ್ಕೊಂಡಿರೋದು ಕಂಚಿನ ಕೋಟೆ ಅನ್ನೋ ಭ್ರಮೆಯಲ್ಲಿದ್ದೀರಾ. ಅಲ್ಲ, ಅದು ಇಸ್ಪೀಟಿನ ಎಲೆ ಕೋಟೆ. ಒಂದು ಎಲೆನ ತೆಗೆದ್ರು ನಿಮ್ಮ ಕೋಟೆ ಹಾಗೆ ಕುಸ್ತೋಗುತ್ತೆ. ಆ ಎಲೆನೇ DNA ರಿಪೋರ್ಟ್. ನಾನು ಈಗಾಗಲೇ ಕೆಲವು ಸ್ಯಾಂಪಲ್ಸ್ನ DNA ಟೆಸ್ಟ್ ಕಳಿಸಿದ್ದೀನಿ. 2 ದಿನದಲ್ಲಿ ಅದರ ರಿಪೋರ್ಟ್ ಬರುತ್ತೆ. ರಚನಾ ಕೈ ಸೇರುತ್ತೆ. ನೀನು ಸ್ಯಾಂಪಲ್ಸ್ನ DNA ಟೆಸ್ಟ್ ಕಳಿಸಿದ್ಯಾ? ಹೌದು ಅತ್ಯಮ್ಮ. ಏನ್ ಬೇಕು ನಿನ್ಗೆ? DNA ರಿಪೋರ್ಟು ರಚನಾ ಕೈಗೆ ಸೇರಬಾರ್ದು. ಅವಳಿಗೆ ನಾನು ತಾಯಿ ಅಲ್ಲ ಅನ್ನೋ ಸತ್ಯ ಗೊತ್ತಾಗಬಾರ್ದು. ಹೇಳು, ಏನ್ ಬೇಕು ನಿಂಗೆ? ಹಣ, ಆಸ್ತಿ, ಗೋಲ್ಡು, ಕಾಯಿನ್ಸು, ಶೇರ್ಸು ಏನ್ ಬೇಕು ಹೇಳು. ನೀನ್ ಏನ್ ಕೇಳಿದ್ರು ಕೊಡ್ತೀನಿ. ಆಸ್ಪತ್ರೆಯಲ್ಲಿ ನೀವು ಕೊಟ್ಟ ಬ್ಲ್ಯಾಂಕ್ ಚೆಕ್ಕನ್ನು ಹರಿದು ನಿಮ್ಮ ಮುಖದ ಮೇಲೆ ಎಸ್ತಾಗಲೇ ಈ ಜೀವ ಏನು ಅಂತ ನಿಮಗೆ ಗೊತ್ತಾಗಬೇಕಾಗಿತ್ತು. ದೊಡ್ಡ ಬ್ರೇನು ಪಾಪ ಏನು ಮಾಡೋದು ಅರ್ಥ ಆಗಲಿಲ್ಲ. ಅದಕ್ಕೆ ನಿಮಗೆ ನಾನು ಕೊಡೋ ಮೊದಲನೇ ಹಾಗೂ ಕಡೆಯ ಆಪ್ಷನ್ ಒಂದೇ. ನೀವು ನಿಜವಾದ ತಾಯಿ ಅಲ್ಲ ಅನ್ನೋ ಸತ್ಯನ ನೀವೇ ರಚನೆಗೆ ಹೇಳ್ಬಿಡಿ. ಅಯ್ಯೋ
ಹತ್ರ ಈಗಲೇ ಹೋಗಿ ನಿನ್ನ ಹೆಂಡತಿ ಕೊಂದಿರೋ ಕೊಲೆಗಾರತಿ ನಾನೇ ಅಂತ ಹೇಳಿ ಕಾಲಿಗೆ ಬಿದ್ದು ಕ್ಷಮೆ ಪಡಕ್ಕೆ ಹೇಳ್ಬೇಕು. ಅಮ್ಮ ನೀವು ಬೈಯೋದಲ್ಲ, ಒಂದೇಟ್ ಹೊಡೆದ್ರು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದನ್ನ ಮನೇಲಿ ಮಾತಾಡ್ಕೊಳ್ಳೋಣ, ನೀವು ಹೊರಡಿ. ನಾನು ಯಾರು? ನಿಮ್ಮ ಫ್ರೆಂಡು. ನಿಮ್ಮ ಮನಸ್ಸಲ್ಲಿ ಏನೇ ದುಃಖ ಇತ್ತು ನನ್ನ ಹತ್ರ ಹಂಚ್ಕೊಳ್ಳಿ. ಅದು ಕಡಿಮೆ ಆಗೋದಕ್ಕೆ ಏನು ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸಾಧ್ಯವಾದ್ರೆ ಇಬ್ಬರು ಸೇರಿಕೊಂಡು ಅದಕ್ಕೊಂದು ಸೊಲ್ಯೂಷನ್ ಕಂಡಿಡಿಯೋಣ. ನಿನ್ನ ಹೆಂಡತಿ ಸಾಯಿಸಿದ ನಾನೇ ಅಂತ ಜೀವಗೆ ಹೇಳಿ, ನಿನ್ನಮ್ಮನ್ ಕೊಂದಿರೋ ಕೊಲೆಗಾರ್ತಿ ನಾನೇ ಅಂತ ಕೃಷ್ಣಗೆ ಹೆಂಗೆ ಹೇಳಿ, ತಂಗಿನ ಈ ಪ್ರಪಂಚದಲ್ಲೇ ಇಲ್ದಂಗೆ ಮಾಡಿರೋದು ನಾನೇ ಅಂತ ಬಾಲಂಗೆ ಹೆಂಗಪ್ಪ ಹೇಳಿ. ನಿಮ್ಮನ್ನ ಸೇಫ್ ತಪ್ಪಿಸ್ತೀನಿ. ಇನ್ನು ನಮ್ಮನ್ನ ಮರೆಯಲ್ಲ ಥರ ಇದೇ ಥರದ ಅಂಬೇಡ್ಕರ್ ಕೃಷ್ಣನ ನನ್ನ ಮಾಧುರಿಗೆ ಗಿಫ್ಟ್ ಕೊಟ್ಟಿದ್ದೆ. ಅವತ್ತ ವಿಗ್ರಹ ಕೊಟ್ಟಿದ್ದು ನೀವೇನಾ? ರಚನಾ 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 ಅಂತ ನನ್ ಸುತ್ತನೇ ಸುತ್ತ ಅವ್ರ ಕಣ್ಣಲ್ಲಿ ನನಗೆ ಹೆಂಗಪ್ಪ ನೀರ್ ಹಾಕ್ಸ್ಲಿ. ಅಯ್ಯೋ ದೇವ್ರೇ, ಅಯ್ಯೋ ಏನ್ ಮಾಡ್ಲಿ ನಾನು? ಸತ್ಯ ನನ್ಕೊಂಡು ಅವ್ರ ಮುಂದೆ ಮುಖ ತೋರ್ಸೋ ಧೈರ್ಯ ಇಲ್ಲ ನನ್ಗೆ. ಅಯ್ಯೋ ಹಾಗಂತ ಒಪ್ಕೊಳ್ಳೋ ಧೈರ್ಯನೂ ಬರ್ತಾ ಇಲ್ಲ. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಿ? ಅಯ್ಯೋ ಏನ್ ಮಾಡ್ಲಿ? ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಲೇಬೇಕು, ಪಶ್ಚಾತ್ತಾಪ ಪಡ್ಲೇಬೇಕು. ಇಲ್ಲ ಅಂದ್ರೆ ನಾನು ಮನುಷ್ಯನಾಗಿರೋದಕ್ಕೆ ಲಾಯ್ಕಲ್ಲ. ಜೀವನ ಹತ್ರ ಎಲ್ಲ ಹೇಳ್ಕೊತೀನಿ, ಎಲ್ಲ ಜೀವ ಗೊತ್ತಾಗ್ಬೇಕು. ಇಲ್ಲ, ನಿನ್ನ ಬೆದರಿಕೆಗೆ ನಾನು ಜಗ್ಗಲ್ಲ. ಜಗ್ಬೇಡಿ. ರಚನಾಗೆ ಏನು ಹೇಳಲ್ಲ. ಹೇಳಬೇಡಿ. ಹೇಗೋ DNA ರಿಪೋರ್ಟ್ ಬಂದಮೇಲೆ ನಿಮಗೆ ಹೇಳೋ ಪ್ರಮೇಯನೇ ಬರಲ್ಲ. ರಚನೆಗೆ ಹೆಂಗಿದ್ರು ಗೊತ್ತಾಗೇ ಆಗುತ್ತೆ. ಯಾಕೆ ಈ ಥರ ನನಗೆ ಟಾರ್ಚರ್ ಕೊಡ್ತಿದ್ಯಾ? ಅರೆ ಸತ್ಯ ಹೇಳಿ ಅಂತಂದ್ರೆ ನಿಮಗೆ ಟಾರ್ಚರ್ ಅನಿಸ್ತಾ ಇದೆಯಾ? ಇಷ್ಟು ವರ್ಷ ನಿಮ್ಮ ಪ್ರೀತಿಯನ್ನೋ ಪಾಯ್ಸನ್ನ ರಚನೆಗೆ ಅರ್ದು ಕುಡಿಸಿ ಅವಳನ್ನ ವಿಧ ವಿಧವಾಗಿ ಟಾರ್ಚರ್ ಮಾಡಿದ್ರಲ್ಲ, ಇದಕ್ಕೊಂದು ಸಾಲಿಡ್ ಮುಕ್ತಾಯ ಬೇಕಲ್ವಾ ಅತ್ತೆಮ್ಮ? ನಾನು ನಿಮಗೆ ಎಣಿಸಿ 48 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ರಚನಾ ಮುಂದೆ ನೀವೇ ಹೋಗಿ ಮಂಡಿಯೂರು ನಿಂತ್ಕೊಂಡು ಸತ್ಯನ ಒಪ್ಕೋಬೇಕು. ಅದೇ ನಾನು ನಿಮ್ಗೆ ಕೊಡ್ತಿರೋ ಒಂದೇ ಒಂದು ಆಪ್ಷನ್. ಎಂಟು ಗಂಟೆ ಟೈಮ್ ಕೊಡ್ತಾ ಇದ್ದೀನಿ. ರಚನಾ ಮುಂದೆ ನೀವೇ ಹೋಗಿ ಮಂಡಿಯೂರು ನಿಂತ್ಕೊಂಡು ಸತ್ಯನ ಒಪ್ಕೋಬೇಕು. ಥೂ, ಎಲ್ಲಿಂದ ಬಂದು ತಗಲಾಕೊಂಡ್ಯ ನನಗೆ ನೀನು? ನಾನೇ ಹೋಗಿ ನಾನೇ ನಮ್ಮ ಅಲ್ಲ ಅಂತ ರಚನಾಗಿ ಹೇಳಿದ್ರೆ ನಾನು ಇಷ್ಟು ವರ್ಷ ಅವಳು ಸುತ್ತ ಹಾಕಿರೋ ಬಲೆ ಏನಾಗಬಾರ್ದು? ನನ್ನ ದ್ವೇಷನ ಹೇಗೆ ತೀರಿಸ್ಕೊಳ್ಳಿ? ನೋ, ನಾನು ಹೇಳಲ್ಲ.
ಅವನಿಗೆ ಹೇಗೆ ಕೌಂಟರ್ ಕೊಡಲಿ, ಆ DNA ರಿಪೋರ್ಟಿಂದ ಹೇಗೆ ತಪ್ಪಿಸ್ಕೊಳ್ಳಿ? ವಜ್ರೇಶ್ವರಿ, ಯೋಚನೆ ಮಾಡು.